ಇವತ್ತು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ. ಹ್ಞೂನ್ರಿ. ಅದೇನಂತ ಗಡಿಯಾರ ಎಂತ ಕಂಬ. ಗಡಿಯಾರ ಕಂಬಕ್ ಹೋಗಿದ್ದೆ. ಅಲ್ಲಿ ಒಬ್ಬ ಹುಡುಗ ಸಿಕ್ಕ. ಮೇಡಮ್ ನಾ ಮಾತಾಡ್ಬೇಕು ಸಮರ್ಥ ಅವ್ರ ಬಗ್ಗೆ ಅಂತಂದ. ಆಯ್ತಂತ ಹೇಳಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ಇಲ್ಲ ಒಂದ್ಸರಿ ನಾನ್ ಸಾವ್ಕಾರ ಅಂತಂದೆ ಸಮರ್ಥ ಅವ್ರಿಗೆ. ಸಾವ್ಕಾರ ಅಂತ ಅನ್ಬೇಡಪ್ಪ, ನಿಮ್ ಸೇವೆ ಮಾಡಕ್ ನಾ ಬಂದೀನಿ ಅಂತಂದ್ರು. ಆ ಮಾತಿಗೆ ಫಿದಾ ಅದೇ ಮೇಡಮ್. ನಾ ಬದುಕಿರೋ ಮಟ್ಟ ಅವ್ರ ಜೊತೆ ಇರ್ತೀನಿ ಮೇಡಮ್ ಅಂದ್ರೆ ಬೇಕಾದ್ರೆ ನೀವು ನಮ್ದು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ರಿ. ಅದೇ ಅಂತೀನ್ರಿ ಮ್ಯಾಮ್. ಈಗ ಯಾರ ಹಂಗಂದ್ರೆ ನಮ್ದೇನ್ ಗೊತ್ತಾ, ಈ ರಾಯಲ್ಟಿ ಹಿಂಗೆಲ್ಲ ಕಾನ್ಸೆಪ್ಟ್ ಇಟ್ಕೊಂತಾರ. ಇದು ರಿಯಾಲಿಟಿನಲ್ಲಿ ನನಗೇನ್ ಅನ್ಸ್ತದಂದ್ರೆ, ಈಗ MP ಇರೋದು ನಮ್ಮಮ್ಮ, ಮೇಡಮ್ ನಮ್ಮಮ್ಮ, ನಾನಲ್ಲ. ಮಿನಿಸ್ಟರ್ ಸಾಹೇಬ್ರು ನಮ್ಮಪ್ಪ, ನಾನಲ್ಲ. ಅವ್ರ ಸಾವ್ಕಾರ, ಅವ್ರಿಗೆ ಸಾವ್ಕಾರ ಕರಿ, ನಾನ್ ಸಾವ್ಕಾರ ಅಲ್ಲ. ಸೊ ಆ ಡಿಸ್ಟಿಂಕ್ಷನ್ ಇರ್ಬೇಕ್ರಿ ಮ್ಯಾಮ್. ಎಲ್ಲಾರ್ದು ಸ್ವಂತ ಅಸ್ತಿತ್ವ ಇರ್ತೈತಿ, ಅದನ್ನ ಪರಿಚಯ ಪಡ್ಕೊಳೋದು ಬಹಳ ಮುಖ್ಯ ಮ್ಯಾಮ್. ನಿಮ್ಮ ಅಸ್ತಿತ್ವ ಏನು? ವಾಟ್ ಆರ್ ಯು? ನೀವ್ ಅಂದ್ರೆ ಈಗ ನಿಮ್ದೇ ಆದಂತ ಒಂದು ಐಡೆಂಟಿಟಿ ಈಗ ಕ್ರಿಯೇಟ್ ಮಾಡ್ಬೇಕಾಗಿದೆ. ಸೊ ಹೀಗಾಗಿ ನೀವು ನಿಮ್ಮನ್ನ ಹೇಗೆ ಜನರ ಮುಂದೆ ತೋರಿಸ್ಕೋಬೇಕು ಅಂತ ಬಯಸ್ತೀರಿ? ಮೆಜಾರಿಟಿ ಮುಖ್ಯವಾಗಿ ನನಗೆ ತಿಳಿದಂಗೆ ಈಗ ಇದು ಒಂದು MLA ಎಲೆಕ್ಷನ್. ಸೊ ಒಬ್ರು MLA ನಲ್ಲಿ ಮುಖ್ಯವಾಗಿ ನಾವು ಏನು ಕ್ಯಾರೆಕ್ಟರಿಸ್ಟಿಕ್ ಹುಡುಕ್ಬೇಕು. ಸೊ ನನಗೆ ತಿಳಿದಂಗೆ ನಮ್ಮ ಅಜ್ಜಾರ್ ನೋಡ್ದಂಗೆ ಇದು ಜನಸಂಪರ್ಕ ಇಟ್ಕೊಂಡು, ಈ ಆಕ್ಸೆಸಿಬಿಲಿಟಿ, ಏನಾರ ಕಷ್ಟ ಇದ್ರೆ ಮಾತಾಡೋದು, ಅದು ಹಿಡ್ಕೊಳ್ಳೋದು ಭಾಳ ಮುಖ್ಯ ಅನ್ಸುತ್ತೆ ನಾವು. ಯಾವಾಗಲೂ ಕೈಗೆ ಸಿಗೋ ಲೆಕ್ಕಕ್ಕೆ. ಈಗ ಅಜ್ಜರನ್ನ ನೆನೆಸೋದು ಎಲ್ಲ ಜನ ಅದಕ್ಕೆ. ಯಾವಾಗಲೂ ಕೈಗೆ ಸಿಗ್ತಿದ್ರು, ಮನೆಗೆ ಹೋಗಿ ಸಿಗ್ತಿದ್ರು, ಇಲ್ಲಾಂದ್ರೆ ಅವ್ರ ಶೆಡ್ಯೂಲ್ ಇರ್ತಿತ್ತು. ಇವಾಗ ಮಿಲ್ಲಿಗೆ ಹೋಗ್ತಿದ್ರು, ಇವಾಗ ಅಂಗಡಿಗೆ ಹೋಗ್ತಿದ್ರು, ಯಾವಾಗ ಬೇಕು ಅವಾಗ ಸಿಗ್ತಿದ್ರು. ಗೊತ್ತಿರ್ತಿತ್ತು. ಹ್ಞೂನ್ರಿ. ಅಯ್ಯೋ ಭಾಳ ಫಂಕ್ಷನ್ ಇದ್ರು ಅಜ್ಜರು. ಸೊ ಹಂಗೆ ನಾವು ಅದಕ್ಕೆ ಇದು ರೆಸ್ಪೆಕ್ಟ್ ಕೊಡೋದು, ಚೂರು ತಾಳ್ಮೆ ಇರೋದು, ಅದು ಭಾಳ ಮುಖ್ಯ ಮ್ಯಾಮ್. ಯಾಕಂದ್ರೆ ನಾವು ಅಡ್ಡಾಡಕ್ಕಾರ ಈಗ ಭಾಳ ಕಡೆ ಒಂದೊಂದ್ ಕಡೆ ಏನಾಗ್ತದ್ರಿ ಮ್ಯಾಮ್, 100 ಜನ ಒಬ್ರರ ಅದು ನೋಡಲ್ಲ, ಇವ್ರ ಮನೆತನದಿಂದ ಬಂದ್ರೆ ಹಿಂಗೆ ಹಂಗೆ ಅಂತ. ಅವ್ರದ್ದು ಕಷ್ಟ ಇದ್ರೆ ಪೂರ್ತಿ ಹೊಗಳ್ಬಿಡ್ತಾರೆ. ಆದ್ರೆ ನಾವು ತಾಳ್ಮೆಯಿಂದ ತಡ್ಕೋಬೇಕು. ಯಾಕಂದ್ರೆ ಅದೆಲ್ಲ ಅವ್ರದ್ದು ಏನಾರ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು. ನಾವಿಲ್ಲಿ ಆನೆಕೊಂಡನಲ್ಲಿ EK ಕಾಲನಿ ಅಂತ ಐತಿ. ಅಲ್ಲಿ ಸ್ಲಮ್ ಬೋರ್ಡು 150 ಮನೆಗಳು ಕಟ್ತಿದ್ದಾರೆ ಮ್ಯಾಮ್. ಈಗ ಫಿನಿಶಿಂಗ್ ಸ್ಟೇಜಿಗೆ ಬಂದೈತಿ. ಟೈಲ್ ವರ್ಕ್ ಬಾಕಿ ಐತಿ, ಪ್ಲಾಸ್ಟರಿಂಗ್ ವರ್ಕ್ ಬಾಕಿ ಐತಿ. ಇದು ಕಾಂಟ್ರಾಕ್ಟರು ಸರ್ಕಾರ ಮುಗಿಸ್ತೈತಿ. ಸೊ ನಾವಲ್ಲಿ ಹೋಗಿದ್ವಿ ಪ್ರಚಾರಕ್ಕೆ, ಇದು ಒಂದು 3 ದಿನ ಹಿಂದೆ. ಅಲ್ಲಿ ಎಲ್ಲರೂ ಹೇಳಿದ್ರು, ಎಲ್ಲರ ಜೊತೆ ಮಾತಾಡ್ತಿದ್ವಿ, ಎಲ್ಲರೂ ಯಾರ್ಯಾರು ಮನೆಗಳಿದ್ರು ಎಲ್ಲರೂ ತಿಳಿಸಿದ್ರು, ಈ ಕೆಲ್ಸಗಳಿದಾವೆ, ಮಾಡ್ತಾನೆ. ನೀತಿ ಸಮಿತಿಯಿಂದ ಚೂರು ಪೇಮೆಂಟು ಏನು ರಿಲೀಸ್ ಮಾಡಿಲ್ಲ ಆ ಕಾಂಟ್ರಾಕ್ಟರಿಗೆ, ಮಾಡ್ತಾನೆ ಅಂತ ಎಲ್ಲ ಬಂದು ಆಶ್ವಾಸನೆ ಕೊಟ್ಟೇನೆ ಅವರು ಅಂತ. ಸೊ ಅದು ಒಳ್ಳೇದು. ಬಟ್ ಈ ಒಬ್ಬರಮ್ಮ ಅವ್ರ ಮನೆ ಒಂದು ಗಲಿನಲ್ಲಿ ಬರ್ತೈತಿ, ಒಂದು 3 ಅಡಿ ಜಾಗ ಇರ್ತದೆ ಆಟಾಡಕ್ಕೆ. ಸೊ ಅಲ್ಲಿ ಹೋದಾಗ ಅಮ್ಮಾರ್ ಪೂರ್ತಿ ನನ್ನ ಮೇಲೆ ಜೋರು. ಆದ್ರೆ ಪೂರ್ತಿ ಸಮಯ ನಾನು ಬರೀ ನಮಸ್ಕಾರ ಮಾಡಿ, ಅಮ್ಮ ಏನೈತಿ ನಾನು ವಿಚಾರಿಸ್ತೀನಿ, ಏನೈತಿ ನಾನು ಮಾಡ್ತೀನಿ, ನಿಮಗೂ ಗೊತ್ತು ಇದು ನೀತಿ ಸಮಿತಿದು ಚೂರು ಸಮಸ್ಯೆ ಮಾಡಿಟ್ಟಾರೆ, ಕೆಲ್ಸಗಳು ಮುಂದೋಗ್ತಿಲ್ಲ. ಆದ್ರೆ ಇದು ಸ್ವಾಭಾವಿಕ, ಇದು ಎಲೆಕ್ಷನ್ ಆಗತ್ತಾರ. ಆಮೇಲೆ ಇದು ಹೆಂಗಾದ್ರೂ ಮುಗಿತತ್ ಮ್ಯಾಮ್, 150 ಮನೆಗಳು ಸಿಗ್ತವೆ, ಬಡವ್ರ ಸೇವೆ ಆಗ್ತೈತಿ, ಇದಕ್ಕೆ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅವ್ರನ್ನ ಚೂರು ಏನಂತೀರ ಸಮಾಧಾನ ಮಾಡಿ ಮುಂದೋದ್ವಿ. ಅದೇ. ಸೊ ಜನನಾಯಕನಿಗೆ ತಾಳ್ಮೆ ಇರಬೇಕು, ಕೇಳಿಸ್ಕೊಳ್ಳುವಂತ ಕಿವಿ ಇರಬೇಕು. ಮತ್ತೆ MLA ಅಂದ್ರೆ ಸಮರ್ಥ ನಿಮ್ಮ ಮನೆಯ ಗಂಡ ಹೆಂಡತಿ ಜಗಳ ಮಾಡ್ಲಿ, ಮನೆ ಮುಂದೆ ಚರಂಡಿ ಕಟ್ಕೊಳ್ಳಿ, ಅಥವಾ ನೀರ್ ಬರದೇ ಇರ್ಲಿ ಮನೆಗೆ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲದಕ್ಕೂ MLA ಫೋನ್ ಹಚ್ತಾರೆ. ನೋಡ್ರಿ ನಮ್ಮ ಮನೆಗೆ ನೀರ್ ಬರ್ತಿಲ್ಲ, ನಮ್ಮ ಮನೆ ಮುಂದೆ ಚರಂಡಿ ಕಟ್ಕೊಂಡೈತಿ, ನನ್ ಗಂಡ ಕುಡಿತಾನ, ಈ ತರದ ಎಲ್ಲಾ ವಿಚಾರಗಳು ನಿಮ್ ಮುಂದೆ ಬರುತ್ತೆ ಅದು. ಸೊ ಅದಕ್ಕೆ ಹೆಂಗ್ ಪ್ರಿಪೇರ್ ಆಗಿದ್ದೀರಿ? ಅದಕ್ಕೆ ಅದೇ ಮ್ಯಾಮ್, ಈಗ ನಾವು ನೀವ್ ಹೇಳ್ದಂಗೆನೆ, ಈಗ ಚರಂಡಿ ಏನಾರ ಬ್ಲಾಕ್ ಆಯ್ತು, ಕಸ ಏನಾರ ಬಂದಿಲ್ಲ, ಗಾಡಿ ಬರ್ಲಿಲ್ಲ, ಅದಕ್ಕೆ ಇಬ್ರಿದ್ದಾರೆ ವಾರ್ಡ್ನಲ್ಲಿ, ಹೆಲ್ತ್ ಇನ್ಸ್ಪೆಕ್ಟರ್, ಸ್ಯಾನಿಟರಿ ಸೂಪರ್ವೈಸರ್, ಅವ್ರಿಗೆ ಫೋನ್ ಮಾಡ್ಬೇಕು. ಈಗ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ರೆ, ಕರೆಂಟ್ ಬರಲಿಲ್ಲ ಅಂದ್ರೆ ಬೆಸ್ಕಾಮ್, ಮನೆ ಮುಂದೆ ಸ್ಟ್ರೀಟ್ ಲೈಟ್ ಹಾಕ್ಬೇಕಂದ್ರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್ ಕಡೆ ಅದೆಲ್ಲ ಮಾಡಲ್ಲ. ಅದೆಲ್ಲ ಅದು ಇಲ್ಲ, ಅದು ತಪ್ಪು. ಏನ್ ಗೊತ್ತಾ ಮ್ಯಾಮ್, ಜನ ಯಾವಾಗ್ಲೂ ಕರೆಕ್ಟ್. ಅದೊಂದು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಜನದ ಬೇಡಿಕೆ ಏನೈತಿ ಅದ್ರ ಮುಂದೆ ಸರ್ಕಾರ ಪರಿಹಾರ ಕೊಡ್ಬೇಕು. ಸೊ ಈಗ ಇದೆಲ್ಲ ಏನಾಗೈತಿ, ಸರ್ಕಾರದ ಬ್ಯೂರೋಕ್ರಸಿ, ಎಲ್ಲ ಸರ್ಕಾರ ಯಾವ್ದಾರ ಪಾರ್ಟಿ ಇರ್ಲಿ, ಅವ್ರ ಬ್ಯೂರೋಕ್ರಸಿ ಹಂಗೆ. ಬಹಳ ಡಿಪಾರ್ಟ್ಮೆಂಟ್ಸ್ ಇರ್ತವೆ, ಕೆಲ್ಸಗಳು ಹಂಚ್ಕೊಂಡ್ರೇನೆ ಮಾಡಕ್ ಸಾಧ್ಯ, ಊರು ನಡ್ಸಕ್ ಸಾಧ್ಯ. ಬಟ್ ಎಲ್ಲರಿಗೂ
ಈ ಒಂದು 108 ಡಿಪಾರ್ಟ್ಮೆಂಟ್ಗಳು ಯಾರಿಗೆ ಯಾವಾಗ ನಲ್ಲಿ ಇಟ್ಕೋಬೇಕು, ಯಾವ ಸಮಸ್ಯೆಗೆ ಎಲ್ಲಿ ಹೋಗ್ಬೇಕು ಅಂತ ಅಷ್ಟೆಲ್ಲ ಅಡ್ಡಾಡಿಸಿದ್ರೆ ಭಾಳ ಕಷ್ಟ ಆಗ್ಬಿಡ್ತೈತಿ. ಸೊ ಎಲ್ಲರೂ ಅದೇ MLA ನಮ್ಮ ರೆಪ್ರೆಸೆಂಟೇಟಿವ್, MLA ಮುಖನೇ ನೋಡ್ತಿರ್ತೀವಿ, ಒನ್ ಪಾಯಿಂಟ್ ಸೊಲ್ಯೂಷನ್ ಈಸ್ MLA. MLA. ಸೊ ಅದನ್ನ ನನಗೂ ತಿಳಿದಂಗೆ ಇದು ಈಗ ನಿಮಗೆ ಹೇಳ್ತೀನಿ. ನಮ್ಮ DVG ಅಂತ .com ಅಂತ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಿದ್ವಿ ನಾನು. ಇದು ಚೂರು ನಾಳಿದಂಗೆ ರಿಲೀಸ್ ಮಾಡೋಣ ಅಂತ ಇದ್ವಿ. ಇದು ಪೂರ್ತಿ ಡೆವಲಪ್ ಮಾಡಿದ್ವಿ. ಬಟ್ ಮತ್ತೆ ನೀತಿ ಸಮಿತಿ ಅಂತ ಚೂರು ಚೇಂಜಸ್ ಇದ್ದು, ಎಲೆಕ್ಷನ್ ಅಂತ. ನೀತಿ ಸಮಿತಿ ಕರೆಕ್ಟ್. ಹ್ಞೂನ್ರಿ. ಅಂದ್ರೆ ಏನಾಗ್ತತಿ, ಅದು ಮತ್ತೆ ಸರ್ಕಾರ ಹೆಲ್ಪ್ ಮಾಡ್ದಂಗೆ ಆಗ್ತತಿ ಅಂತ ಒಂದು ಡೆಮೋ ವರ್ಷನ್ ಮಾಡಿದ್ವಿ ನಾನು. ಸೊ ಅದರಲ್ಲಿನೂ ಐ ಥಿಂಕ್ ನೀವಿದು ರಿಲೀಸ್ ಮಾಡಿದಾಗ ನಿಮ್ಮ ವ್ಯೂವರ್ಸ್ ಒಂದ್ಸತಿ ನೋಡ್ಬೋದು ಆ ಅಪ್ಲಿಕೇಶನು. ಆಮೇಲೆ ಅವರಿಗೆ ಅರ್ಥ ಆಗ್ತತಿ ಯಾಕೆ ಯುವಕರು ಬೇಕು, ಯಾಕೆ ಚೂರು ನಮ್ಮದು ಅದೇ ಆ ಡೇಟಾ ಸೈನ್ಸ್ ಫೀಲ್ಡಿಂದ ಬರ್ತೀವಿ. ಸೊ ಇದು ಹೆಂಗೆ ಜನಸಂಪರ್ಕನ 21st ಸೆಂಚುರಿ ಡಿಜಿಟೈಸ್ ಮಾಡೋದು ಹೆಂಗೆ ಅಂತ ನಂದು ಪ್ರಪೋಸಲ್. ವೆರಿ ನೈಸ್. ಸೊ ಅದಕ್ಕೇನು ದಯವಿಟ್ಟು ವೀಕ್ಷಕರೇ ಅದು ಚೆಕ್ಔಟ್ ಮಾಡಿರಿ. ಆಮೇಲೆ ಅದು ಐ ಥಿಂಕ್ ಭಾಳ ಪ್ರಾಮಿಸಿಂಗು. ಯಾಕಂದರೆ ನಾನು ಕೃಷ್ಣ ಬೈರೇಗೌಡರದು ಕಂದಾಯ ಇಲಾಖೆ. ಹ್ಞೂನ್ರಿ, ಆ ಪೋರ್ಟಲಿಂದಾನೇ ಇನ್ಸ್ಪೈರ್ಡ್ ಆಗಿದ್ದು. ಬಿಕಾಸ್ ಈಗ ಈ ಟೈಮ್ನಲ್ಲಿ ಎಲ್ಲರೂ ಡಿಜಿಟ್ಲಿ ಲಿಟ್ರೇಟ್. ಭಾಳ ಜನ ಯಾರು ಓದಲ್ಲ, ಅವ್ರ ವಿಡಿಯೋಸ್ ಅಂತೂ ಕಾವೇರಿ ಆ ಥರ ಏನೋ ಇದೆಯಾ? 311 ಅಪ್ಲಿಕೇಶನ್ಸ್ ಅಂತಾರೆ. ಸೊ ಇದು ಇಂಡೋರ್ನಲ್ಲಿ ಐತಿ, BBMPನೂ ಒಂದಿಂಥದ್ದು ಮಾಡೈತೆ ಅನ್ಸುತ್ತೆ. ಬಟ್ ಇದು ಫಿಕ್ಸ್ ಇಟ್ ಆ ಥರ ಪ್ರಾಬ್ಲಮ್ಸ್ಗಳಿಗೆ ಪ್ರಾಬ್ಲಮ್ಸ್ ಏನಿದಾವೆ ಇವನ್ನ ಬೈಫಿಕೇಟ್ ಮಾಡೋದು, ರೆಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ಸಿಗೆ ಸುದ್ದಿ ಮುಟ್ಬೇಕು, ಬಗೆಹರಿಸ್ಬೇಕು. ಸೊ ಅದು ಒಂದು ಸ್ಯಾಂಪಲ್ ಕೊಡೋಣ ಅಂತ. ಯಾಕಂದರೆ ಎಲ್ಲರೂ ನಾವು ಚೂರು ಕಮ್ಮಿ ಏಜ್ ಐತಲ್ರ, ಸೊ ಅಷ್ಟಕ್ಕೊಂದು ಪರಿಚಯ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಅದರಿಂದನೇ ಅವ್ರಿಗೆ ಗೊತ್ತಾಗ್ತೈತಿ ಯುವಕರಲ್ಲಿ ಏನು ಶಕ್ತಿ ಐತಿ, ಹೆಂಗೆ ಚೂರು ಡಿಫ್ರೆಂಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ. ಸೊ ಅದು ಒಂದು ಪರೀಕ್ಷೆ ಹಂಗೆ ಇರ್ಬೋದು.